ಹಲೋ ಸ್ನೇಹಿತರೆ, ಜನತಾ ಎನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಆತ್ಮೀಯರೇ, ಜೈ ಭೀಮ್. ನಾನು ನಿಮ್ಮ ಯಮನಪ್ಪ ಗುಂದಾಳ್ ಮಾತನಾಡ್ತಾ ಇದ್ದೀನಿ. ಭೀಮಾ ಕೋರೆಗಾಂವ್ನ 206ನೇ ವರ್ಷದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ. ಸ್ನೇಹಿತರೆ, ಭೀಮಾ ಕೋರೆಗಾಂವ್ ಅನ್ನುವಂಥದ್ದು ಒಂದು ಯುದ್ಧ ಅಲ್ಲ, ಒಂದು ಹೋರಾಟ. ಪ್ರತಿಯೊಬ್ಬ ಭಾರತೀಯ ಬಹುಜನರ ಹೋರಾಟ. ಯಾಕಂದ್ರೆ ಭೀಮಾ ಕೋರೆಗಾಂವ್ ಯುದ್ಧ ಕೇವಲ ಮಾತ್ರ ಸಾಮ್ರಾಜ್ಯಕ್ಕಾಗಿ ಅಥವಾ ಅಧಿಕಾರಕ್ಕಾಗಿ ನಡೆದಿರುವಂತಹ ಯುದ್ಧ ಅಲ್ಲ. ಭೀಮಾ ಕೋರೆಗಾಂವ್ ಯುದ್ಧ ಸಮಾನತೆಗಾಗಿ ನಡೆದಿರ್ತಕ್ಕಂಥ ಯುದ್ಧ. ಶತಮಾನಗಳಿಂದ ದಲಿತರನ್ನ ಏನು ಹತ್ತಿಕ್ತಾ ಇದ್ರು, ದಲಿತರನ್ನ ಏನು ಸೆದೆ ಬಡಿತಾ ಇದ್ರು, ದಲಿತರಿಗೆ ಯಾವುದೇ ರೀತಿಯಾದಂತ ಅವಕಾಶಗಳು ಇರಲಿಲ್ಲಲ್ಲ, ಆ ಅವಕಾಶಗಳನ್ನ ಕೊಡಿಸಿರುವಂತ ಯುದ್ಧ. ಪೇಶ್ವೆ ಬಾಜಿರಾವನ ಅಟ್ಟಹಾಸಕ್ಕೆ ನಲುಗಿ ಹೋಗಿರ್ತಕ್ಕಂಥ ದಲಿತ ಅಸ್ಪೃಶ್ಯ ಸಮಾಜ ತೀವ್ರವಾಗಿರ್ತಕ್ಕಂಥ ಸಂಕಷ್ಟವನ್ನು ಅನುಭವಿಸ್ತಾ ಇರ್ತದೆ. ಯಾವಾಗ ಬ್ರಿಟಿಷರ ಆಗಮನ ಆಗ್ತದೋ, ಪೇಶ್ವೆ ಬಾಜಿರಾವನ ಮೇಲೆ ಅನೇಕ ಹಲ್ಲೆಗಳನ್ನ ಮಾಡಲಾಗ್ತದೆ, ದಾಳಿಗಳನ್ನ ಮಾಡಲಾಗ್ತದೆ. ಅವಾಗ ಒಂದು 2-3 ಪೇಶ್ವೆ ಬಾಜಿರಾವನ ಅಂಡರ್ನಲ್ಲಿ ಇರ್ತಕ್ಕಂಥ ಏನು ಅವನ ಸಂಸ್ಥಾನಗಳಿದ್ದು ಅವು ಬ್ರಿಟಿಷರ ವಶ ಆಗ್ತವೆ. ಸೊ ಆ ಸಂದರ್ಭದಲ್ಲಿ ಈ ಒಂದು ಕೋರೆಗಾಂವ್ನಲ್ಲಿರ್ತಕ್ಕಂಥ ಏನು ನಮ್ಮ ಜನ ಇರ್ತಾರೆ, ವೀರರು ಶೂರರಾಗಿರ್ತಾರೆ. ಅವರು ಈ ಏನು ಪೇಶ್ವೆ ಬಾಜಿರಾವನಿಗೆ ಸಪೋರ್ಟ್ ಕೊಡ್ಲಿಕ್ಕೆ ಅವರ ಒಂದು ಏನಂತಾರೆ ಅದಕ್ಕೆ ಅರಮನೆಗೆ ಹೋಗಿರ್ತಾರ. ಆದರೆ ಪೇಶ್ವೆ ಬಾಜಿರಾವ್ ಅವರಿಗೆ ಅವಮಾನ ಮಾಡಿ ಕಳಿಸ್ತಾರೆ. ಅವಮಾನ ಮಾಡಿದ ಪ್ರತೀಕವಾಗಿ ನಮ್ಮ ಜನರು ಬ್ರಿಟಿಷರ ಜೊತೆ ಸೇರಿ ತಮ್ಮ ಹಕ್ಕಿಗಾಗಿ, ಯಾವ ಹಿಂದೂ ಸಾಮ್ರಾಜ್ಯಗಳಲ್ಲಿ ದಲಿತರಿಗೆ ಶಿಕ್ಷಣದ ಅವಕಾಶ ಇರಲಿಲ್ಲ, ಹೊಲವನ್ನು ಉಳುವಂತ ಅವಕಾಶ ಇರಲಿಲ್ಲ, ಮೈ ಮೇಲೆ ಬಟ್ಟೆ ಹಾಕಿಕೊಳ್ಳುವಂತ ಅವಕಾಶ ಇರಲಿಲ್ಲ, ಅದಲ್ಲದೆ ಕೊಳ್ಳಾಕ್ ಪಟ್ಟಿ ಕಟ್ಕೋಬೇಕು, ಹಿಂದೆ ಕಸವರಿ ಕಟ್ಕೋಬೇಕು ಅನ್ನುವಂಥ ಕಟ್ಟಪ್ಪಣೆಗಳನ್ನ ಏನು ಹೇಳಿರ್ತಾರ. ಈ ಕಟ್ಟಪ್ಪಣೆಗಳನ್ನ ಏನು ಹೇರಿರುವಂತದ್ರ ವಿರುದ್ಧ ಸಿಡಿದೆದ್ದಿರ್ತಕ್ಕಂಥ ಯುದ್ಧ. ಅವಾಗ ಒಂದು ದೊಡ್ಡ ರಣಭಯಂಕರವಾಗಿರ್ತಕ್ಕಂಥ ಯುದ್ಧ ಆಗ್ತದೆ. ಅದೆಲ್ಲ ನಿಮ್ಗೆ ಗೊತ್ತಿರುವಂತ ವಿಷಯ. ಆದ್ರೆ ಆ ಯುದ್ಧ ಆದ ನಂತರ ಸುಮಾರು 40, 50, 60, 70 ಜನ ಸತ್ತಿರ್ತಾರ. ಅವರೆಲ್ಲರನ್ನ ಒಂದೇ ಕಡೆಯಲ್ಲಿ ಮಣ್ಣು ಮಾಡಿ ಬ್ರಿಟಿಷರ ಅವತ್ತು ಈ ಒಂದು ಭೀಮಾ ಕೋರೆಗಾಂವ್ ವಿಜಯ ಸ್ತಂಭ, ವಿಜಯದ ಪ್ರತೀಕವಾಗಿ ಇದನ್ನ ದಾಖಲು ಮಾಡ್ತಾರೆ. ಸ್ನೇಹಿತರೆ, ಒಬ್ಬರಿಗೆ 49 ಜನ ಅಂದ್ರೆ 500 ಜನ ಮೈಕಲ್ಲಿ ಹೇಳ್ತಾ ಇದ್ದಾರೆ. 500 ಜನ ಮಹಾರ್ ಸೈನಿಕರು 28,000 ಪೇಶ್ವೆ ಬ್ರಾಹ್ಮಣರ ಸೆರೆ ಬಿಡ್ತಾರ. ಒಬ್ರಲ್ಲ ಇಬ್ರಲ್ಲ, 28,000 ಅವರು. ನಮ್ಮ ಕೇವಲ 500 ಜನ. ಈ 500 ಜನ ಯಾವ ರೀತಿ ಹೋರಾಟ ಮಾಡಿರ್ಬೇಕು, ಯಾವ ರೀತಿ ಅವ್ರ ಶೌರ್ಯ ಪರಾಕ್ರಮ ಇರಬೇಕು, ನೀವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ನೋಡ್ರಿ, ಸೇಮ್ ಟೈಮ್ ಎಲ್ಲಮ್ಮನ ಗುಡ್ ಅಂತ, ಆ ದೇವರಂತ, ಈ ದೇವರಂತ ರಾತ್ರಿ ಬೆಳತ ಅಡ್ಡಾಡ್ತಿರ್ತೀರಿ. ಆದ್ರೆ ಇಂಥ ಭೀಮಾ ಕೋರೆಗಾಂವ್ ಅಂತ ಒಂದು ಅಮೂಲ್ಯವಾಗಿರ್ತಕ್ಕಂಥ ಜಾಗಕ್ಕೆ ನಮ್ಮ ಜನ ಬರಂಗಿಲ್ಲ. ಇದು ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿ. ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮುಂದಿನ ಫ್ಯೂಚರ್ಗೆ ಇಂಥ ಒಂದು ಮಹಾನ್ ಶೌರ್ಯದ ಕಥೆಯನ್ನ, ಶೌರ್ಯದ ದಂತಕಥೆಯನ್ನ, ಶೌರ್ಯದ ಸಾಹಸಕತೆಯನ್ನು ನಮ್ಮ ಜನರಿಗೆ ನಾವು ಹೇಳಬೇಕಾಗ್ತದೆ. ಆದ್ರೆ ನಾನು ಸುಮಾರು ಒಂದು 20 ವರ್ಷ ಮೇಲಾಯಿತು. ಪ್ರತಿ ವರ್ಷ ನಾನು ಕೋರೆಗಾಂವ್ಗೆ ಬರ್ತೀನಿ. ಇಲ್ಲಿ ಎಲ್ಲ ಜನರನ್ನ ಭೇಟಿ ಆಗ್ತೀನಿ. ನನ್ನ ಮಕ್ಕಳು, ನನ್ನ ಕುಟುಂಬ ಸಮೇತವಾಗಿ ಬರ್ತೀವಿ. ಇಂಥ ಒಂದು ಸಂತಸ, ಸಂಭ್ರಮ ಎಲ್ಲೂ ನೋಡ್ಲಿಕ್ಕೆ ಸಿಗಲ್ಲ. ಲಕ್ಷಾಂತರ ಜನ ಇಲ್ಲಿ ಸೇರ್ತಾರ. ಲಕ್ಷಾಂತರ ಜನ ಸೇರೋದಲ್ಲದೇ ಇದಕ್ಕ ಏನು ಕೋರೆಗಾಂವ್ ವಿಜಯ ಸ್ತಂಭ ಇದೆ, ಇದಕ್ಕೊಂದು ಸೆಲ್ಯೂಟ್ ಅನ್ನು ಹೊಡಿತಾರ. ನೀವ್ ಯಾವಾಗ ಹೊಡೆಯೋ ಸೆಲ್ಯೂಟ್? ನೀವು ಮನೇಲಿ ಇರೋರ ಬಂದು ನೀವು ಸೆಲ್ಯೂಟ್ ಹೊಡಿಬೇಕು. ಈಗ ಸಮಯ 7:30 ಆಗ್ತಾ ಇದೆ. ನಾನು ಬೆಳಗಿನ ಇಲ್ಲಿ ಬಂದಿದ್ದೀನಿ. 31 ತಾರೀಕು ಇವತ್ತು. ಕರೆಕ್ಟ್ 12 ಗಂಟೆಗೆ ಇಲ್ಲಿ ಪಟಾಕಿಗಳನ್ನ, ಸಿಡಿಮದ್ದುಗಳನ್ನ, ಹೂಗಳನ್ನ ಚಿಮ್ಮುವ ಮೂಲಕ ಏನಪ್ಪ ಭೀಮಾ ಕೋರೆಗಾಂವ್ ವಿಜಯೋತ್ಸವನ ಆಚರಣೆ ಮಾಡ್ತಾರೆ. ಆ ಸಂದರ್ಭದಾಗ ಎಲ್ಲಾ ಈ ನಮ್ಮ ಕರ್ನಾಟಕ ಮತ್ತು ಭಾರತ ದೇಶದ ಎಲ್ಲಾ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲಾ ನಾಯಕರುಗಳು ಮತ್ತು ಸ್ಥಳೀಯ ಮಹಾರಾಷ್ಟ್ರದ ನಾಯಕರುಗಳು ಎಲ್ಲರೂ ಕೂಡ, ಮತ್ತು ಅಂಬೇಡ್ಕರ್ ಸಾಹೇಬರ ಫ್ಯಾಮಿಲಿಯವರು ಮತ್ತೆ ಕೋರೆಗಾಂವ್ನಲ್ಲಿ ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿರ್ತಾರ. ಆ ಒಂದು ಘಟನೆ ನೋಡ್ಲಿಕ್ಕೆ 2 ಕಣ್ಣು ಸಾಲದು ಸ್ನೇಹಿತರೆ. ಸೊ ಆ ವಿಷಯವನ್ನು ಹೇಳಿಕ್ಕೆ ಇವತ್ತು ನಾನು ಬಂದಿದ್ದೀನಿ. ಜೈ ಭೀಮ್, ನಮೋ ಬುದ್ಧ, ಜೈ ಕೋರೆಗಾಂವ್. The British Society of India, अर्थात भारतीय लोक महासभा
या शेकडा सहापैकी संगम केल्या धम्माचा प्रसार करण्यासाठी ಇದು ರಾತ್ರಿ ಎಲ್ಲ ಇಲ್ಲಿ ಜಾಗರಣೆ ಮಾಡುವಂತದ್ದು ಜನ ಎಲ್ಲ ಇಲ್ಲಿ ಬಂದ್ ನೋಡ್ರಿ ಎಲ್ಲ ವಸತಿ ಎಲ್ಲ ಇಲ್ಲೇ ಮಾಡ್ತಾರೆ ನಮ್ದಲ್ಲಿ ರೂಮ್ ಇದ್ರು ನಾವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ನಾವು ಕೂಡ ಇಲ್ಲಿ ವಸತಿ ಮಾಡ್ತಾ ಇದೀವಿ ಇದು ನಿಜವಾದ ಈ ಭೂಮಿಯಲ್ಲಿ ಯಾರು ನಮ್ಮ ಕೋರೆಗಾಂವ್ ಸೈನಿಕರು ಯುದ್ಧ ಮಾಡಿರ್ತಕ್ಕಂಥ ಭೂಮಿ ಇದು ಈ ಭೂಮಿಯನ್ನು ಮಳ್ಕೋಬೇಕಂದ್ರೆ ಅದು ಬಹಳ ದೊಡ್ಡ ಪುಣ್ಯ ಮಾಡಿರ್ತಕ್ಕಂಥ ಕೆಲಸ ಸಿಕ್ಕೈತಿ 28,000 ಪೇಶ್ವೆ ಬ್ರಾಹ್ಮಣರು ಮಳ್ಕೋಬೇಕಂದ್ರೆ ಒಂದು ಪುಣ್ಯ ಮಾಡಬೇಕು ಒಂದು ಹೆಮ್ಮೆ ಇರಬೇಕು जयाचा सदस्य हा समता सैनिक दलामध्ये असला पाहिजे आणि प्रत्येकाने एक समता सैनिक दलाचा बाबासाहेबांचे पक्ष कोणाचा आपल्या कोणाचा काही